ಕುಡಿದ ಮತ್ತಿನಲ್ಲಿ ಕೆರೆಗಿಳಿದು ದಾರುಣವಾಗಿ ಸಾವು ಕಂಡ ಬಾಗೇಪಲ್ಲಿಯ ಕುಂಬಾರಪೇಟೆಯ ವ್ಯಕ್ತಿ. ಈ ವರದಿ ನೋಡಿ. చెట్టు కనపడుతుంది, ఎండు మాల కనపడుతుంది. ఆ మాలకి దాని దీప కృష్ణ ఊరు ఇళ్ళల్లో ఎండిపెట్టి జాల చెట్ట ఎండిపెట్టి జాల చెట్టు చెప్తాను. అవునురా దేవుడు సార్ ಅಲ್ಲೊಬ್ಬ ತಾಯಿ ಕರುಳು ಕಿತ್ತು ಬರುವ ಹಾಗೆ ಅಳುತ್ತಿದ್ದಾರೆ. ಇಲ್ಲೊಬ್ಬರು ಆ ಕಡೆ ಅಲ್ಲ ಈ ಕಡೆ ಅಂತ ತೋರಿಸುತ್ತಿದ್ದಾರೆ. ಕೆರೆಯ ಸುತ್ತಲೂ ನಿಂತ ಜನ, ತೆಪ್ಪದಲ್ಲಿ ಹುಡುಕಾಟ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕಲ್ಲ ಸ್ನೇಹಿತರೆ, ಇಲ್ಲ ನಡೆಯಬಾರದ ಘಟನೆ ಒಂದು ನಡೆದು ಹೋಗಿದೆ ಅಂತ. ಹೌದು ಸ್ನೇಹಿತರೆ, ಇಲ್ಲೊಬ್ಬ ವ್ಯಕ್ತಿ ಕಂಠಪೂರ್ತಿ ಕುಡಿದು ಕೆರೆಯಲ್ಲೇ ಹೇಡಿ ಹಿಡಿಯಲು ಹೋಗಿ ಸಾಧ್ಯವಾಗದೆ ಕೆರೆಯ ಮಧ್ಯದಲ್ಲಿರುವ ತಾವರೆ ಹೂವನ್ನು ಕೀಳಲು ಹೋಗಿ ಹೊರಬಾರದೆ ದಾರುಣ ಸಾವು ಕಂಡಿರುವಂತಹ ಘಟನೆ ಬಾಗೇಪಲ್ಲಿ ಪಟ್ಟಣದ ಕೂಗಳತೆಯ ದೂರದಲ್ಲಿರುವ ಯಗೋಬಂಡ್ಲೆ ಕೆರೆಯಲ್ಲಿ ನಡೆದಿದೆ. ಘಟನೆಯ ವಿವರ ನೋಡುವುದಾದರೆ, ಬಾಗೇಪಲ್ಲಿ ಪಟ್ಟಣದ ಕುಂಬಾರಪೇಟೆಯ ವ್ಯಕ್ತಿ 35 ವರ್ಷದ ರಾಮಸ್ವಾಮಿ ನಿನ್ನೆ ಸಂಬಂಧಿಕರಲ್ಲೊಬ್ಬರ ಪುಣ್ಯತಿಥಿಗೆ ಆಗಟ ಮಡಕಕ್ಕೆ ಹೋಗಿ ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ಸ್ನೇಹಿತರ ಜೊತೆ ಬಾಗೇಪಲ್ಲಿಗೆ ಬಂದು ಕಂಠಪೂರ್ತಿ ಕುಡಿದು ಕೆರೆಯಲ್ಲಿ ಹೇಡಿ ಹಿಡಿಯಲು 4 ಇಳಿದಿದ್ದಾರೆ. ಏಡಿ ಹಿಡಿಯಲು ಸಾಧ್ಯವಾಗದಿದ್ದಾಗ ಕೆರೆಯಲ್ಲಿ ಆಟ ಆಡಲು ಹೋಗಿದ್ದಾರೆ ರಾಮಸ್ವಾಮಿ. ಮೊದಲೇ ಕಂಠಪೂರ್ತಿ ಕುಡಿದಿದ್ದ ರಾಮಸ್ವಾಮಿ ನೀರಿನಲ್ಲಿ ಸುಸ್ತಾಗಿ ಮುಳುಗಲು ಪ್ರಾರಂಭಿಸುತ್ತಿದ್ದಂತೆ ಜೊತೆಗಿದ್ದ ಉಳಿದ 3 ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸುದ್ದಿ ತಿಳಿದ ಬಾಗೇಪಲ್ಲಿ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ವಿಚಾರಿಸಿ ಪರಾರಿಯಾದ 3ರಲ್ಲಿ 2 ಠಾಣೆಗೆ ಕರೆತಂದು ವಿಚಾರಿಸಲಾಗಿ ಮುಳುಗಿದ ಜಾಗದಲ್ಲೇ ಹುಡುಕಾಟ ನಡೆಸಿದಾಗ ಮೃತ ರಾಮಸ್ವಾಮಿ ಶವ ಪತ್ತೆಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಭಾಗವಹಿಸಿದ್ದರು.